ಹೊಳೆನರಸೀಪುರ ಪಟ್ಟಣದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ರಥಸಪ್ತಮಿಯ ಪ್ರಯುಕ್ತ ಬುಧವಾರ ಸೂರ್ಯಮಂಡಲೋತ್ಸವ ಸಂಪ್ರದಾಯದ ಆಚರಣೆಯಂತೆ ಅದ್ದೂರಿಯಾಗಿ ಜರುಗಿತು. ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಬುಧವಾರ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀಸ್ವಾಮಿಯ ಮೂಲಮೂರ್ತಿಗೆ ಪಂಚಾಮೃತಾಭಿಷೇಕ, ಅಲಂಕಾರ, ತದಿ ಆರಾಧನೆ ಸೇವೆ, ನೈವೇದ್ಯ, ಸಹಸ್ರನಾಮಾರ್ಚನೆ, ಮಂಗಳಾರತಿ ನಡೆಸಲಾಯಿತು. ಶ್ರೀಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ವಿಶೇಷವಾಗಿ ಅಲಂಕರಿಸಿ ಪೂಜಾ ಕೈಂಕರ್ಯ ನೆರವೇರಿಸಿದ ನಂತರ ರಥಬೀದಿಯಲ್ಲಿ ಸೂರ್ಯಮಂಡಲೋತ್ಸವ ವೈಭವದಿಂದ ನಡೆಸಲಾಯಿತು. ಉತ್ಸವದ ಬಳಿಕ ದೇವಾಲಯದಲ್ಲಿ ಪ್ರಾಕಾರೋತ್ಸವ ಸಂಪ್ರದಾಯದ ಆಚರಣೆಯಂತೆ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಸಲಾಯಿತು. ಹಿರಿಯ ಅರ್ಚಕರಾದ ರಾಮಸ್ವಾಮಿ ಭಟ್ಟರ ಮಾರ್ಗದರ್ಶನದಲ್ಲಿ ನಾರಾಯಣ್ ಭಟ್ರು, ರಾಮ್ ಪ್ರಸಾದ್ ಭಟ್ಟರು, ಸಿಂಹಾದ್ರಿ ನರಸಿಂಹನ್, ಶ್ರೀಕಂಠ ಪ್ರಸಾದ್, ನಾಗರಾಜು, ವಿಜಯಕುಮಾರ್, ಪಟ್ಟಾಭಿರಾಮ ಪೂಜಾ ಕೈಂಕರ್ಯ ನೆರವೇರಿಸಿದರು. ಪೂಜಾ ಮಹೋತ್ಸವದಲ್ಲಿ ವೈಕ್ಯ ಸತ್ಯನಾರಾಯಣ, ಪ್ರವೀಣ್ ಕುಮಾರ್, ಪ್ರದೀಪ್, ಪ್ರಖ್ಯಾತ್, ಜಯಲಕ್ಷ್ಮಿ, ಕೆ.ಆರ್. ಸುದರ್ಶನ್ ಬಾಬು, ಚಂದನ ಸುದರ್ಶನ್, ಎಂ.ಎಸ್. ಜನಾರ್ದನ್, ರಾಜು, ಚಲುವ, ವೆಂಕಟೇಶ್ ಯಾದವ್ ಜಿ, ಅಭಿಲಾಷ್, ನಾಗೇಂದ್ರ ಶೆಟ್ಟರು, ಎಚ್.ಜಿ. ವೆಂಕಟಪ್ಪ, ಚಂದ್ರಕಲಾ, ಲೋಕೇಶ್, ಶಿವಕುಮಾರ್ ಹಾಗೂ ಇತರರು ಭಾಗವಹಿಸಿದ್ದರು.